ಹಾಯ್ ಹೆಲೋ ಎಲ್ರಿಗೂ ಎಸ್ ಶಿವಗಂಗಾ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನು ಅಂತಂದರೆ 106 ತಿದ್ದುಪಡಿಗಳಲ್ಲಿ ಅತಿ ಪ್ರಮುಖವಾಗಿರುವಂತಹ ತಿದ್ದುಪಡಿಗಳು ಮತ್ತು ಎಕ್ಸಾಮ್ನಲ್ಲಿ ಕೇಳಿರುವಂತಹ ಮತ್ತು ಮುಂದೆ ಕೇಳಬಹುದಾದಂಥ ಪ್ರಶ್ನೆಗಳ ಇವು ತಿದ್ದುಪಡಿಗಳ ಬಗ್ಗೆ ನೋಡೋಣ್ರಿ. ಮೊದಲನೇ ತಿದ್ದುಪಡಿ ಏನು ಹೇಳುತ್ತಂದ್ರೆ, 1ನೇ ತಿದ್ದುಪಡಿ ಭೂ ಸುಧಾರಣಾ ಕಾಯ್ದೆ ಬಗ್ಗೆ ತಿಳಿಸುತ್ತದೆ. ಇದು 1951 ಜೂನ್ 18ರಂದ್ರೆ. 2ನೇ ತಿದ್ದುಪಡಿ ಲೋಕಸಭೆಗಳ ಸಂಖ್ಯೆ 500ಕ್ಕಿಂತ ಜಾಸ್ತಿ ಮೀರುವಂತಿಲ್ಲ ಎಂಬುದರ ಬಗ್ಗೆ ತಿಳಿಸುತ್ತದೆ. ಮತ್ತು 7 ಮತ್ತು 31ರ ಅನ್ವಯ 500ಕ್ಕಿಂತ ಜಾಸ್ತಿ ಇರ್ಬೋದು ಅಂತೇಳಿ ಕೂಡ ತಿಳಿಸುತ್ತೆ. 7ನೇ ತಿದ್ದುಪಡಿ ದೇಶೀಯ ಸಂಸ್ಥಾನ ರದ್ದತಿ ಬಗ್ಗೆ ತಿಳಿಸುತ್ತೆ ಮತ್ತು ರಾಜ್ಯಗಳ ಪುನರ್ ವಿಂಗಡಣಾ ಕಾಯ್ದೆ ಬಗ್ಗೆ ತಿಳಿಸುತ್ತದೆ, 1956. 8ನೇ ತಿದ್ದುಪಡಿ ಮತ್ತು 23, 45, 79, 95, 104 ಇವೆಲ್ಲ ತಿದ್ದುಪಡಿಗಳು SC ST ಮೀಸಲಾತಿ ಬಗ್ಗೆ ತಿಳಿಸುತ್ತದೆ. 10ನೇ ತಿದ್ದುಪಡಿ ದಾದರ ಮತ್ತು ನಗರ ಹವೇಲಿ ಬಗ್ಗೆ ತಿಳಿಸುತ್ತದೆ. 11ನೇ ತಿದ್ದುಪಡಿ ಉಪರಾಷ್ಟ್ರಪತಿ ಚುನಾವಣೆ ಜಂಟಿ ಅಧಿವೇಶನ ಕರೆಯುವುದನ್ನು ರದ್ದುಪಡಿಸಲಾಯಿತು. 12ನೇ ತಿದ್ದುಪಡಿ ದಿಯು ಅಂಡ್ ದಮನ್ ಗೋವಾ ಇದ್ರ ಬಗ್ಗೆ ತಿಳಿಸುತ್ತೆ. 14ನೇ ತಿದ್ದುಪಡಿ ಪಾಂಡಿಚೇರಿ. 15ನೇ ತಿದ್ದುಪಡಿ ಹೈಕೋರ್ಟ್ ನ್ಯಾಯಾಲಯದ ನಿವೃತ್ತಿ ವಯಸ್ಸು 60ರಿಂದ 62ಕ್ಕೆ ಏರಿಕೆ ಮಾಡಲಾಯಿತು. 21ನೇ ತಿದ್ದುಪಡಿ ಸಿಂಧಿ ಅಧಿಕೃತ ಭಾಷೆಗಳ ಬಗ್ಗೆ ತಿಳಿಸುತ್ತೆ. 24ನೇ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಗಳು ಕಡ್ಡಾಯವಾಗಿ ಸಹಿ ಹಾಕಲೇಬೇಕು ಎಂಬುದರ ಬಗ್ಗೆ ತಿಳಿಸುತ್ತದೆ. 26ನೇ ತಿದ್ದುಪಡಿ ರಾಜಧನ ಮತ್ತು ಇತರ ಸೌಲಭ್ಯಗಳ ರದ್ದತಿ ಬಗ್ಗೆ ತಿಳಿಸುತ್ತದೆ. 28ನೇ ತಿದ್ದುಪಡಿ ICS ಇಂಡಿಯನ್ ಸಿವಿಲ್ ಸರ್ವಿಸ್ ಅಧಿಕಾರಿಗಳಿಗೆ ವಿಶೇಷ ಸೌಲಭ್ಯ ಮತ್ತು ಸವಲತ್ತುಗಳನ್ನು ಕೊಡುವುದರ ಬಗ್ಗೆ ರದ್ದು ಮಾಡಲಾಯಿತು, ಅದ್ರ ಬಗ್ಗೆ ತಿಳಿಸುತ್ತೆ. 36ನೇ ತಿದ್ದುಪಡಿ ಸಿಕ್ಕಿಂ ರಾಜ್ಯವನ್ನು 22ನೇ ರಾಜ್ಯವಾಗಿ ಅದಕ್ಕೆ ಸ್ಥಾನಮಾನವನ್ನು ನೀಡಿತು. 38ನೇ ತಿದ್ದುಪಡಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಘೋಷಿಸುವ ಸುಗ್ರೀವಾಜ್ಞೆ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ನ್ಯಾಯಾಲಯವನ್ನು ಪ್ರಶ್ನಿಸುವಂತಿಲ್ಲ ಎಂಬುದರ ಬಗ್ಗೆ ತಿಳಿಸುತ್ತೆ. 42ನೇ ತಿದ್ದುಪಡಿ ಇದು ಅತಿ ದೊಡ್ಡ ತಿದ್ದುಪಡಿ ಆಗಿರುತ್ತದೆ. ಇದಕ್ಕೆ ಏನಂತೇಳಿ ಕರೀತಾರೆ ಅಂದ್ರೆ ಒಂದು ಪುಟ್ಟ ಸಂವಿಧಾನ ಅಥವಾ ಮಿನಿ ಸಂವಿಧಾನ ಅಂತೇಳಿ ಕೂಡ ಕರೀತಾರೆ. ಇದು ಸಮಾಜವಾದಿ ಜಾತ್ಯತೀತ ಸಮಗ್ರತೆ ಬಗ್ಗೆ ಪ್ರಸ್ತಾವನೆ ನೀಡುತ್ತದೆ ಮತ್ತು ಲೋಕಸಭೆ ಮತ್ತು ವಿಧಾನಸಭೆಯ ಅಧಿಕಾರವನ್ನು 5 ವರ್ಷದಿಂದ 6 ವರ್ಷಕ್ಕೆ ಏರಿಕೆ ಮಾಡಲಾಯಿತು. ಮೂಲಭೂತ ಕರ್ತವ್ಯಗಳನ್ನು ಭಾಗ 4A ಸೇರಿಸಲಾಯಿತು. 44ನೇ ತಿದ್ದುಪಡಿ 1978 ಲೋಕಸಭೆ ಮತ್ತು ರಾಜ್ಯಸಭೆಗಳ ಅಧಿಕಾರಾವಧಿ ಮೊದಲಿನಂತೆ 5 ವರ್ಷಕ್ಕೆ ಇಳಿಸಲಾಯಿತು. ಆಸ್ತಿ ಹಕ್ಕನ್ನು ರದ್ದು ಮಾಡಲಾಯಿತು ಮತ್ತು ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಅಮಾನತುಗೊಳಿಸುವಂತಿಲ್ಲ, ಇದರ ಬಗ್ಗೆ ತಿಳಿಸುತ್ತೆ. 52ನೇ ತಿದ್ದುಪಡಿ 1985 ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ. 61ನೇ ತಿದ್ದುಪಡಿ ಮತದಾನದ ವಯಸ್ಸು 21ರಿಂದ 18ಕ್ಕೆ ಇಳಿಸಲಾಯಿತು. 65ನೇ ತಿದ್ದುಪಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ವಿಶೇಷ ಅಧಿಕಾರಿಯ ಬದಲಾವಣೆ ರಚಿಸಲು ರಾಷ್ಟ್ರೀಯ ಆಯೋಗವನ್ನು ಅವಕಾಶ ನೀಡಿತು. 69ನೇ ತಿದ್ದುಪಡಿ ದೆಹಲಿಯಲ್ಲಿ ವಿಧಾನಸಭೆಗೆ ಅವಕಾಶ ಕಲ್ಪಿಸಿತು. ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿಯಾಗಿ ಮಾಡಲಾಯಿತು. 1991ರಲ್ಲಿ ರಾಷ್ಟ್ರೀಯ ರಾಜಧಾನಿಯಾಗಿ ಮಾಡಲಾಯಿತು. 70ನೇ ತಿದ್ದುಪಡಿ ದೆಹಲಿ ಮತ್ತು ಪಾಂಡಿಚೇರಿ ವಿಧಾನಸಭೆಗಳ ಸದಸ್ಯರನ್ನು ರಾಷ್ಟ್ರಪತಿಗಳನ್ನು ಚುನಾಯಿಸುವ ಅವಕಾಶ ಕಲ್ಪಿಸಿತು. 71ನೇ ತಿದ್ದುಪಡಿ KMN ಕೊಂಕಣಿ, ಮಣಿಪುರಿ, ನೇಪಾಳಿ ಅಧಿಕೃತ ಭಾಷೆಗಳ ಬಗ್ಗೆ ತಿಳಿಸುತ್ತದೆ. ಇದು 8ನೇ ಅನುಸೂಚಿಗೆ ಸೇರಿಸಲಾಯಿತು. 73ನೇ ತಿದ್ದುಪಡಿ ಹೊಸ ಪಂಚಾಯತ್ ರಾಜ್ ಕಾಯ್ದೆ ಬಗ್ಗೆ ತಿಳಿಸುತ್ತೆ. ಇದು 11ನೇ ಅನುಸೂಚಿಗೆ ಸೇರಿಸಿದರು. 74ನೇ ತಿದ್ದುಪಡಿ ಮುನ್ಸಿಪಾಲಿಟಿ ರಚನೆ ಬಗ್ಗೆ ಮಾಡಲಾಯಿತು. 86ನೇ ತಿದ್ದುಪಡಿ 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ಮಾಡಲಾಯಿತು. 89ನೇ ತಿದ್ದುಪಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಪ್ರತ್ಯೇಕ ರಾಷ್ಟ್ರೀಯ ಆಯೋಗಗಳ ಸ್ಥಾಪನೆಗೆ ಅವಕಾಶ ನೀಡಿತು. 91ನೇ ತಿದ್ದುಪಡಿ ಮಂತ್ರಿ ಮಂಡಲದ ಗಾತ್ರ 15% ಮೀರುವಂತಿಲ್ಲ, ಇದರ ಬಗ್ಗೆ ತಿಳಿಸುತ್ತೆ. 93ನೇ ತಿದ್ದುಪಡಿ RTE ರೈಟ್ ಟು ಎಜುಕೇಶನ್ ಬಗ್ಗೆ ಸಂಬಂಧಿಸಿದೆ. ಅನುದಾನ ರಹಿತ ವಿದ್ಯಾಸಂಸ್ಥೆಯಲ್ಲಿ SC ಮತ್ತು ST ಮತ್ತು OBC ಮಕ್ಕಳಿಗೆ ಮೀಸಲಾತಿ ನೀಡುವುದರ ಬಗ್ಗೆ ತಿಳಿಸುತ್ತದೆ. 94ನೇ ತಿದ್ದುಪಡಿ ಬುಡಕಟ್ಟು ಜನಾಂಗದ ಕಲ್ಯಾಣಕ್ಕಾಗಿ ಒಂದು ಮಂತ್ರಿ ಮಂಡಲ ನೀಡಬೇಕಂತೇಳಿ ಅದಕ್ಕೆ ಅವಕಾಶ ನೀಡುತ್ತದೆ, ಅದ್ರ ಬಗ್ಗೆ ತಿಳಿಸುತ್ತೆ. 95ನೇ ತಿದ್ದುಪಡಿ SC ST ಮೀಸಲಾತಿ ಮತ್ತೆ 10 ವರ್ಷಕ್ಕೆ ವಿಸ್ತರಣೆ ಮಾಡಲಾಯಿತು. 96ನೇ ತಿದ್ದುಪಡಿ ಓರಿಯಾ ಭಾಷೆಯನ್ನು ಓಡಿಯಾ ಭಾಷೆಯನ್ನಾಗಿ ಪರಿವರ್ತಿಸುವ ಸಲುವಾಗಿ ಮಾಡಿದ ತಿದ್ದುಪಡಿ ಇದಾಗಿದೆ. 97ನೇ ತಿದ್ದುಪಡಿ ಸಹಕಾರಿ ಸಂಘಗಳ ಅಭಿವೃದ್ಧಿಗಾಗಿ ಈ ತಿದ್ದುಪಡಿ ಮಾಡಲಾಯಿತು. 98ನೇ ತಿದ್ದುಪಡಿ ಕಲ್ಯಾಣ ಕರ್ನಾಟಕದ ರಾಜ್ಯಕ್ಕೆ 371G ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಯಿತು. ಅದಕ್ಕಾಗಿ 98ನೇ ತಿದ್ದುಪಡಿ ಮಾಡಲಾಯಿತು. 99ನೇ ತಿದ್ದುಪಡಿ ಕೋಲ್ಜಿಯಂ ರದ್ದತಿ ಮಾಡಲಾಯಿತು ಮತ್ತು NGSC ಜಾರಿ ಮಾಡಲಾಯಿತು. 100ನೇ ತಿದ್ದುಪಡಿ ಭಾರತ್ ಮತ್ತು ಬಾಂಗ್ಲಾದೇಶ ಗಡಿಗಳ
ಹೊಂದಾಣಿಕೆ ಸೇರ್ಪಡೆ ಅದ್ರ ಬಗ್ಗೆ ತಿಳಿಸುತ್ತೆ. 101ನೇ ತಿದ್ದುಪಡಿ GST ಬಗ್ಗೆ ತಿಳಿಸುತ್ತೆ. 102ನೇ ತಿದ್ದುಪಡಿ NCBC ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನಾತ್ಮಕ ಸ್ಥಾನ ನೀಡಬೇಕಂತ ಹೇಳಿ ತಿಳಿಸುತ್ತೆ. 103ನೇ ತಿದ್ದುಪಡಿ ಆರ್ಥಿಕವಾಗಿ ಹಿಂದುಳಿದ ಜನಾಂಗದವರಿಗೆ 10% ಮೀಸಲಾತಿ ನೀಡಬೇಕು ಅದ್ರ ಬಗ್ಗೆ ತಿಳಿಸುತ್ತೆ. 104ನೇ ತಿದ್ದುಪಡಿ SC/ST ಗೆ ಮೀಸಲಾತಿ ಆಂಗ್ಲೋ ಇಂಡಿಯನ್ ರದ್ದು ಮಾಡಲಾಯಿತು. 104ನೇ ತಿದ್ದುಪಡಿ ಆಂಗ್ಲೋ ಇಂಡಿಯನ್ ರದ್ದು ಮಾಡಲಾಯಿತು ಇದ್ರ ಬಗ್ಗೆ ತಿಳಿಸುತ್ತೆ. 105ನೇ ತಿದ್ದುಪಡಿ OBC ಅವರನ್ನು ಪಟ್ಟಿಗಳನ್ನು ಮಾಡುವ ಅಧಿಕಾರ ರಾಜ್ಯಗಳಿಗೆ ನೀಡಲಾಯಿತು. 106ನೇ ತಿದ್ದುಪಡಿ ಇತ್ತೀಚೆಗೆ ಆಯ್ತು. ಇದು 33% ಮೀಸಲಾತಿ ಕಲ್ಪಿಸುವ ಮಹಿಳಾ ಮೀಸಲಾತಿ ಮಸೂದೆಗೆ ಈ 106ನೇ ತಿದ್ದುಪಡಿ ಮಾಡಲಾಯಿತು. ಎಲ್ಲ ವಿದ್ಯಾರ್ಥಿಗಳೇ, ನಾಳೆ PC ಎಕ್ಸಾಮ್ ಇದೆ. ಸೊ ಹಾಗಾಗಿ ಅತಿ ಮುಖ್ಯವಾಗಿರುವಂತಹ ತಿದ್ದುಪಡಿಗಳನ್ನು ನಾನು ಇದರಲ್ಲಿ ಹೇಳಿದ್ದೀನಿ. ಸೊ ಇದು ಪ್ರಮುಖವಾಗಿರುವಂತಹ ತಿದ್ದುಪಡಿಗಳು ಮತ್ತು ಹಿಂದೆ ಬಹಳಷ್ಟು ಎಕ್ಸಾಮ್ ನಲ್ಲಿ ಕೇಳಿರುವಂತಹ ತಿದ್ದುಪಡಿಗಳು ಇವಾಗಿವೆ. ಸೊ ಅದಕ್ಕಾಗಿ ಎಲ್ರಿಗೂ ಆಲ್ ದಿ ಬೆಸ್ಟ್. ನಾಳೆ PC ಎಕ್ಸಾಮ್ ನಡೀತಾ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಬರೀರಿ, ಒಳ್ಳೇದಾಗ್ಲಿ. ಸೊ ತಿದ್ದುಪಡಿಗಳ ಬಗ್ಗೆ ಒಂದಿಲ್ಲ ಒಂದು ಕ್ವಶನ್ ಬಂದೇ ಬರುತ್ತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿ. ಸೊ ಆದಷ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ಥ್ಯಾಂಕ್ ಯು.